ಸ್ನೇಹಿತರೆ, ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ. ನಾಳೆ ದಿವಸ ಏನೇನು ವಿಶೇಷತೆ ಅದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನ ಏಕಾದಶಿ ಬಗ್ಗೆ, ಯಾವ ದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕು, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿರಿ. ಪೂರ್ಣ ವಿವರವಾಗಿ ನಾಳೆ ಏನೇನು ವಿಶೇಷತೆ ಅದ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಬರ್ರಿ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ. ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ನಾಳೆ ದಿವಸ ಏಕಾದಶಾತಿಥೌ ಭೃಗುವಾಸರ ಹಸ್ತ ನಕ್ಷತ್ರೆ ವ್ಯತಿಪಾತಯೋಗೆ ವಣಿಕರಣೆ ಅಂಥೇಳಿ ಪಂಚಾಂಗಕರ್ತರು ಹೇಳ್ತಾರೆ. ಅಂದರೆ ನಾಳೆ ದಿವಸ ಏಕಾದಶಿ ಆಚರಣೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸಲ ಏಕಾದಶಿ ಎರಡು ಬಂದದ. ಒಂದು ಭೃಗುವಾಸರ ಅಂದರೆ ನಾಳೆ ಶುಕ್ರವಾರ ದಿವಸ ಒಂದು ಏಕಾದಶಿ ಬಂದದ. ಮಾರನೇ ದಿವಸ ಶನಿವಾರ ಹರಿವಾಸರ ಅದ. ಅಂದ್ರೆ ಅವತ್ತು ಕೂಡ ಏಕಾದಶಿ ಉಪವಾಸವನ್ನು ಮಾಡಬೇಕಾಗ್ತದೆ. ಯಾರು ವೈಷ್ಣವ ಸಂಪ್ರದಾಯದವರಿದ್ದೀರಿ ಅವರು ಶನಿವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡಬೇಕು, ನಿರ್ಜಲ ಏಕಾದಶಿ. ಯಾರು ವೈಷ್ಣವ ಸಂಪ್ರದಾಯದವರು ಇಲ್ಲ ಅವರು ನಾಳೆ ದಿವಸ ಏಕಾದಶಿಯನ್ನು ಮಾಡಬೇಕಾಗ್ತದೆ. ಯಾಕೆ ಎರಡು ಏಕಾದಶಿ ಬಂದದ? ಅಂದರೆ ಶನಿವಾರ ದಿವಸ ಹರಿವಾಸರ ಅದ ಅಂತ ಹೇಳಿದೆ. ಈ ಹರಿವಾಸರ ಅಂದರೆ ಏನು? ಏಕಾದಶಿಗೆ ನಾವು 3 ತಿಥಿ ಮುಖ್ಯ ಅಂತ ಹೇಳ್ತೇವೆ. ದಶಮಿ, ಏಕಾದಶಿ, ದ್ವಾದಶಿ. ಈ 3 ತಿಥಿಗಳು ನಮಗೆ ಹೆಂಗಿರಬೇಕು ಅಂತಂದ್ರೆ, ಏಕಾದಶಿ ತಿಥಿ ಬರೋದಕ್ಕಿಂತ ಮುಂಚೆ ಸೂರ್ಯೋದಯಕ್ಕಿಂತ ಅಂದರೆ ಏಕಾದಶಿಯ ಸೂರ್ಯೋದಯಕ್ಕಿಂತ ಮುಂಚೆ 2 ಗಂಟೆ 8 ನಿಮಿಷದ ಮೊದಲು ನಮಗೆ ದಶಮಿ ತಿಥಿ ಮುಗಿದು ಬಿಟ್ಟಿರಬೇಕು. ಆಗಲೇ ಮುಂದೆ ಏಕಾದಶಿ ತಿಥಿ ಬಂದರೆ ಅದನ್ನು ಏಕಾದಶಿ ತಿಥಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಯಾಕಂದರೆ ಸೂರ್ಯೋದಯಕ್ಕಿಂತ ಮುಂಚೆ 2 ತಾಸು ಆಗಿರಬೇಕು, ನಮಗೆ 2 ತಾಸು 8 ನಿಮಿಷ ಆಗಿರಬೇಕು. ಅಂದರೆ ಈ ದಶಮಿ ತಿಥಿ ಮುಗಿದು ಆಮೇಲೆ ಏಕಾದಶಿ ಪ್ರಾಪ್ತವಾದರೆ ಅದನ್ನು ನಾವು ಶ್ರೇಷ್ಠ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಯಾಕಂದರೆ ಈ ತಿಥಿ ಲೆಕ್ಕವನ್ನು ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಗಣಿತ ಆಧಾರ ಹೆಂಗೆ ಬರ್ತದೆ ಅಂದ್ರೆ, ಒಂದು ದೃಗ್ಗಣಿತ, ಇನ್ನೊಂದು ಸೂರ್ಯ ಸಿದ್ಧಾಂತ, ಆರ್ಯಭಟ. ಈ 3 ಗಣಿತದ ಆಧಾರದ ಮೇಲೆ ಪಂಚಾಂಗವನ್ನು ಬರೀತಾರೆ. ಆದರೆ ಏಕಾದಶಿಯನ್ನು ಆರ್ಯಭಟದ ಪ್ರಕಾರವೇ ದಶಮಿ ಮತ್ತು ಏಕಾದಶಿ ಲೆಕ್ಕವನ್ನು ಹಾಕಬೇಕು ಅಂಥೇಳಿ ಈ ರೀತಿಯಾಗಿ ದಶಮಿ ತಿಥಿ ಬೆಳೆದಾಗ ಏಕಾದಶಿ ತಿಥಿ ಕೂಡ ದ್ವಾದಶಿಗೆ ಸ್ವಲ್ಪ ಅಂತರದಲ್ಲಿ ಮುಗಿದಾಗ ಸೂರ್ಯೋದಯ ಸಮಯದಲ್ಲಿ ದ್ವಾದಶಿ ಮೊದಲ ಪಾದ ಇರಬಾರ್ದು. ದ್ವಾದಶಿಯನ್ನು ಲೆಕ್ಕ ಹಾಕಿ 4 ಭಾಗ ಮಾಡಿದಾಗ ದ್ವಾದಶಿ ತಿಥಿ ಏನಿರ್ತದಲ್ಲ ಅದು ಸೂರ್ಯೋದಯಕ್ಕಿಂತ ಮುಂಚೆ ಮುಗಿಬೇಕು. ಸೂರ್ಯೋದಯ ನಂತರವೂ ದ್ವಾದಶಿಯ ಮೊದಲ ಪಾದ ಇದ್ದರೆ ಅದನ್ನು ಹರಿವಾಸರ ಅಂಥೇಳಿ ಕರೆಸ್ಕೊತದ. ಹರಿವಾಸರ ಇದ್ದಾಗ ಊಟವನ್ನು ಮಾಡಬಾರ್ದು. ಆ ದಿನ ಕೂಡ ಉಪವಾಸವನ್ನು ಮಾಡಬೇಕು ಅಂಥೇಳಿ. ಆ ದಿನ ದೇವರಿಗೆ ಅಭಿಷೇಕ ಪಂಚಾಮೃತ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಹೆಚ್ಚಾಗಿ ವೈಷ್ಣವ ಸಂಪ್ರದಾಯದವರು ಇದನ್ನು ಪೂರ್ಣ ಉಪವಾಸ ಮಾಡಿ ಅವತ್ತು ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಏಕಾದಶಿ ತಿಥಿನೇ ನಾವು ಸೂರ್ಯೋದಯಕ್ಕೆ ಇದ್ದಾಗೆ ಸಾಕು ಏಕಾದಶಿ ಆಚರಣೆ ಮಾಡ್ತೇವೆ ಅನ್ನೋರು ನಾಳೆ ದಿವಸವೇ ಏಕಾದಶಿ ಮಾಡಬೇಕು. ವೈಷ್ಣವ ಸಂಪ್ರದಾಯದವರು ಶನಿವಾರ ದಿವಸ ಏಕಾದಶಿಯನ್ನು ಮಾಡಬೇಕು. ಇನ್ನು ಯಾರು ನಾಳೆ ಏಕಾದಶಿ ಆಚರಣೆಯನ್ನು ಮಾಡ್ತೀರೋ ಅವರು ಮಾರನೇ ದಿವಸ 10 ಗಂಟೆಯ ನಂತರ ನೈವೇದ್ಯ ಅಡುಗೆಯನ್ನು ಮಾಡಬೇಕಾಗ್ತದೆ. ಅಂದರೆ ದ್ವಾದಶಿ ಪಾರಣಿಯ ಅಡುಗೆ 10 ಗಂಟೆ 30 ನಿಮಿಷದ ನಂತರ ಆಮೇಲೆ ಅಡುಗೆ ನೈವೇದ್ಯವನ್ನು ಮಾಡ್ಬೋದು. ಇನ್ನು 2 ದಿವಸ ಉಪವಾಸ ಮಾಡ್ತೇನೆ, ಏಕಾದಶಿ ಆಚರಣೆ ಮಾಡ್ತೇನೆ ಅಂದರೆ 2 ದಿವಸನೂ ಮಾಡೋರು ಮಾಡ್ಬೋದು. ಯಾಕಂದರೆ ಈಗ ಕೆಲವು ಪಂಚಾಂಗದಲ್ಲಿ ಶುಕ್ರವಾರ ಏಕಾದಶಿ ಅದ, ಉತ್ತರಾದಿ ಮಠ ಪಂಚಾಂಗದಲ್ಲಿ ಶನಿವಾರ ಏಕಾದಶಿ ಅದ. ಏಕಾದಶಿ ಮಹತ್ವ ನಾಳೆ ದಿವಸ ಏಕಾದಶಿ ತಿಥಿ ಅನುಗುಣವಾಗಿ ನಾಳೆ ಆಚರಣೆಯನ್ನು ಮಾಡ್ತೇವೆ. ಇನ್ನು ವೈಷ್ಣವ ಸಂಪ್ರದಾಯ ಪ್ರಕಾರ ಶನಿವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡ್ತೇವೆ. ಹೀಗಾಗಿ ಏಕಾದಶಿ ದ್ವಾದಶಿ ನಮಗೆ 10 ಗಂಟೆ 30 ನಿಮಿಷದ ನಂತರ ಅಡುಗೆ ನೈವೇದ್ಯ ಶನಿವಾರ ಮಾಡಲಿಕ್ಕೆ ಬರ್ತದೆ. ಯಾರು
ಶುಕ್ರವಾರ ಏಕಾದಶಿ ಮಾಡಿರ್ತೀರಿ, ಶನಿವಾರ ಅಡುಗೆ ನೈವೇದ್ಯವನ್ನು ಮಾಡ್ಬೋದು. ಇನ್ನು ಏಕಾದಶಿ ಶ್ರಾದ್ದ ಯಾರ ಮನೆಯಲ್ಲಿ ಇರ್ತದೆ, ತಿಥಿ ಅನುಗುಣವಾಗಿ ಅವರು ಶುಕ್ರವಾರವೇ ಏಕಾದಶಿ ತಿಥಿ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ದ್ವಾದಶಿ ಶ್ರಾದ್ದ ಇದ್ದವರು ಶನಿವಾರ ದಿವಸ ದ್ವಾದಶಿ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ಇನ್ನು ನಾಳೆ ಏನೇನು ವಿಶೇಷತೆ ಇದೆ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ. ನಾಳೆ ದಿವಸ ವಿಶೇಷತೆ ಅಂತಂದರೆ ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಹಸ್ತ ನಕ್ಷತ್ರ, ನಂತರ ಚಿತ್ರಾ ನಕ್ಷತ್ರ ಕಾಲ ಆಗ್ತದೆ. ನಾಳೆ ದಿವಸ ವಿಶೇಷತೆ ಏನು ಅಂದರೆ ಹಸ್ತ ನಕ್ಷತ್ರಕ್ಕೆ ಈ ವ್ಯತಿಪಾತ ಯೋಗ ಕೂಡಿ ಬಂದರೆ ಬಹಳಷ್ಟು ಒಳ್ಳೆಯದು. ಏಕಾದಶಿ ತಿಥಿ ಆಚರಣೆಯನ್ನು ಮಾಡಿ ನಾಳೆ ದಿವಸ ವಿಷ್ಣು ದೇವರಿಗೆ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಹಸ್ತ ನಕ್ಷತ್ರದಲ್ಲಿ ವ್ಯತಿಪಾತ ಯೋಗ ಮಾಡಿ ಬಂದರೆ ನಾವು ಮಾಡಿದಂಥ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗೆ ಬಹಳಷ್ಟು ಫಲಪ್ರಾಪ್ತಿಯಾಗ್ತದೆ ಅಂಥೇಳಿ. ಹಸ್ತ ನಕ್ಷತ್ರದ ಅಧಿದೈವ ಅಂತ ಹೇಳ್ತೀವಿ ಸವಿತ್ರ ಸೂರ್ಯ ನಾರಾಯಣ ದೇವರು. ಅಷ್ಟೇ ಅಲ್ಲ, ಅದಕ್ಕೆ ಚಂದ್ರ ಅಧಿಪತಿ ಅಂಥೇಳಿ. ಈ ಹಸ್ತ ನಕ್ಷತ್ರದಲ್ಲಿ ಮಾಡಿದಂಥ ಕೆಲವೊಂದು ಕಾರ್ಯಗಳು ಕೂಡ ಯಶಸ್ಸನ್ನು ತಂದುಕೊಡ್ತದೆ. ಇನ್ನು ನಾಳೆ ದಿವಸ ಸೂರ್ಯೋದಯ ಬೆಳಗ್ಗೆ 5:45 ಸೂರ್ಯಾಸ್ತ 7:06 ಸೂರ್ಯ ಅಸ್ತ. ಶುಕ್ರವಾರ ದಿವಸ ರಾಹುಕಾಲ 10:45 12:25 ನಾಳೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ರಾಹುಕಾಲದಲ್ಲಿ. ಇನ್ನು ಯಮಗಂಡ ಕಾಲ ಅಂತ ಕೂಡ ಹೇಳ್ತೇವೆ. ಇದು ಪ್ರಯಾಣಕ್ಕೆ ಒಳ್ಳೆಯದಲ್ಲ. 3:46 5:26 ಯಮಗಂಡ ಕಾಲ ಅಂಥೇಳಿ ಹೇಳ್ತೇವೆ. ಇನ್ನು ನಾಳೆ ದಿವಸ ವಿಶೇಷವಾಗಿ ಬೆಳಗ್ಗೆ ನಮಗೆ 10:12 ತನಕ ವ್ಯತಿಪಾತ ಯೋಗ ಇರ್ತದೆ. ನಂತರ ವರಿಯನ್ ಯೋಗ ಬರ್ತದೆ. ಸೂರ್ಯ ವೃಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ಕನ್ಯಾ ರಾಶಿ ರಾತ್ರಿ 8:05 ಕನ್ಯಾ ರಾಶಿಯಲ್ಲಿ ಇರ್ತಾನೆ. ನಂತರ ತುಲಾ ರಾಶಿ ಪ್ರವೇಶವನ್ನು ಮಾಡ್ತಾನೆ. ನಾಳೆ ದಿವಸ ಏನಾದರೂ ಖರೀದಿ ಮಾಡಬೇಕು ಅಂದರೆ ಬಹಳಷ್ಟು ಒಳ್ಳೆಯ ದಿವಸ. ಹಸ್ತ ನಕ್ಷತ್ರ ಇರೋದ್ರಿಂದ ಶುಕ್ರವಾರ ದಿವಸ ಬಹಳಷ್ಟು ನೀವು ಖರೀದಿ ಮಾಡಲಿಕ್ಕೆ ಸಮಯವನ್ನು ಕೊಡ್ತೀನಿ. ಒಳ್ಳೆಯ ಯಾವುದೇ ವಸ್ತುಗಳನ್ನಾಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಏನೇ ವಸ್ತುಗಳು ದೇವತಾ ವಿಗ್ರಹಗಳನ್ನಾಗಿರ್ಬೋದು, ದೀಪಗಳನ್ನಾಗಿರ್ಬೋದು, ನಾಳೆ ಈ ದಿವಸ ವಿಶೇಷವಾದ ಬಟ್ಟೆ, ಯಾವುದೇ ಸಮಾರಂಭಕ್ಕಾಗಿ ನೀವೇನೇ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ನಾಳೆ ಈ ದಿವಸ ಖರೀದಿ ಮಾಡ್ಬೋದು. ಅದಕ್ಕೊಂದು ಸಮಯವನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಮೊದಲು ಈಗ ಪೂಜಾ ಸಮಯದತ್ತ ಗಮನ ಕೊಡೋಣ. ನಾಳೆ ದಿವಸ ಬ್ರಾಹ್ಮಿ ಮುಹೂರ್ತ ನಮಗೆ 4:09 4:57 ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ಬಹಳಷ್ಟು ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ, ಪೂಜೆ, ದೇವರ ಆರಾಧನೆಯನ್ನು ಮಾಡೋರಿಗೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಫಲಗಳನ್ನು ತೆಗೆದುಕೊಂಡು ಬಂದದ. ಇನ್ನೊಂದು ಬೆಳಗ್ಗೆ ಬಹಳಷ್ಟು ಒಳ್ಳೆಯ ಯೋಗ ನಮಗೆ ಪ್ರಾಪ್ತಿಯಾಗ್ಲಿಕ್ಕತ್ತದ ಅಂತಂದರೆ ಅದು ಅಮೃತ ಕಾಲ ಅಂತ ಹೇಳ್ತೀವಿ. ಈ ಅಮೃತ ಕಾಲ 5:10 ಬೆಳಗ್ಗೆ 6:40 ಅಮೃತ ಕಾಲ ಅಂತ ಹೇಳ್ತೇವೆ. ಈ ಕಾಲದಲ್ಲಿ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತದೆ. ಯಾವುದೇ ಶುಭ ಕೆಲಸಗಳನ್ನ ಮಾಡಿದರೂ ಕೂಡ ಒಳ್ಳೆಯದಾಗ್ತದೆ. ಅದರಲ್ಲೂ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗೆ ಬಹಳಷ್ಟು ಒಳ್ಳೆಯದು. ಇನ್ನು ನಾಳೆ ಬೆಳಗ್ಗೆ ಇನ್ನೂ ಒಂದು ಪೂಜೆಗೆ ಸಮಯವನ್ನು ಕೊಡ್ತೀನಿ. 6:22 8:40 ಮಿಥುನ ಲಗ್ನ ಪ್ರಾಪ್ತಿಯಾಗಲಿಕ್ಕೆ ಬಹಳಷ್ಟು ಒಳ್ಳೆಯದ. ಇನ್ನು ನಾಳೆ ಬೆಳ್ಳಿ ಬಂಗಾರ ವಸ್ತುಗಳನ್ನು ಖರೀದಿಗಾಗಿ ವಿಶೇಷ ಸಮಯವನ್ನು ಕೂಡ ಕೊಡ್ತಾ ಇದ್ದೀನಿ. ಸಿಂಹ ಲಗ್ನ ಪ್ರಾಪ್ತಿಯಾಗಲಿಕ್ಕೆ 12:10 1:30 ವಿಶೇಷವಾಗಿ ಸಿಂಹ ಲಗ್ನ ಪ್ರಾಪ್ತಿಯಾಗಲಿಕ್ಕೆ. ಈ ಸಮಯದಲ್ಲಿ ಬೆಳ್ಳಿ ಬಂಗಾರ ಒಡವೆ ವಸ್ತುಗಳನ್ನು ಏನೇ ಖರೀದಿ ಮಾಡಬೇಕಿದ್ರೂ ನಾಳೆ ದಿವಸ ಈ ಸಮಯದಲ್ಲಿ ಮಾಡ್ಬೋದು. ಬೆಳಗ್ಗೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ಸಾಯಂಕಾಲ ಕೂಡ ಒಂದು ಸಮಯವನ್ನು ಕೊಡ್ತೀನಿ. 4:15 6:10 ಕೂಡ ನೀವು ತುಲಾ ಲಗ್ನದಲ್ಲಿ ಕೂಡ ಬಹಳಷ್ಟು ಒಳ್ಳೆಯದು. ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ. ಶುಭ ಯಾವುದೇ ವಸ್ತುಗಳನ್ನು ನಾಳೆ ದಿವಸ ಶುಕ್ರವಾರದ ಶುಭ ಅಧಿಪತ್ಯದ ಈ ತುಲಾ ಲಗ್ನ ಬಹಳಷ್ಟು ಒಳ್ಳೆಯದ. ಏನಾದರೂ ಲಕ್ಷ್ಮೀ ಪೂಜೆಯನ್ನು ಮಾಡೋದಿದ್ದರೆ
ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ, ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡೋದಿದ್ದರೆ ಈ ಸಮಯ ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ ಅಂತಲೇ ಹೇಳ್ತೇನೆ. ಇನ್ನು ದಿಕ್ಶೂಲೆ ಅಂದರೆ ಪ್ರಯಾಣಕ್ಕೆ ವೆಜ್ಜ ಅಂತ ಯಾವ ದಿಕ್ಕಿನಲ್ಲಿ ಶೋಲೆ ಇರ್ತದೋ ಆ ದಿಕ್ಕಿಂದ ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳ್ತೇವೆ. ನಾಳೆ ಈ ದಿವಸ ಪಶ್ಚಿಮ ದಿಕ್ಕಿಗೆ ದಿಕ್ಶೂಲ, ಅದನ್ನು ಬಿಟ್ಟು ಪಶ್ಚಿಮ ದಿಕ್ಕು ಬಿಟ್ಟು ಮೊದಲು ನೀವು ಪಶ್ಚಿಮ ದಿಕ್ಕಿಗೆ ಹೋಗಬೇಕಾಗಿದ್ದರೆ ಮೊದಲು ಉತ್ತರ ದಿಕ್ಕು ಪೂರ್ವ ದಿಕ್ಕು ಮುಖ ಮಾಡಿ ಪ್ರಯಾಣವನ್ನು ಸ್ಟಾರ್ಟ್ ಮಾಡಬೇಕು. ನಂತರ ಪಶ್ಚಿಮ ದಿಕ್ಕಿಗೆ ಹೋಗಬೇಕು. ನಾಳೆ ಈ ದಿವಸ ಚಂದ್ರವಾಸರ, ಪಶ್ಚಿಮ ದಿಕ್ಕಿಗದ ಪೂರ್ವಕ್ಕೆ ದೇವರ ಪೂಜೆಯನ್ನು ಮಾಡಿ ಪಶ್ಚಿಮ ದಿಕ್ಕಿಗೆ ನೀವು ಮುಖ ಮಾಡಿ ಪೂಜೆಯನ್ನು ಸಹ ಮಾಡಬಹುದು. ಇನ್ನು ನಾಳೆ ದಿವಸ ಯಾವ ರಾಶಿಗೆ ಅತ್ಯಂತ ಚಂದ್ರಬಲ ಅದ ಅಂತ ಹೇಳ್ತೇವೆ. ಚಂದ್ರಬಲ ಇರುವಂಥ ರಾಶಿಗಳು ಮೇಷ, ಕರ್ಕಟ್, ಕನ್ಯಾ, ವೃಶ್ಚಿಕ, ಧನು ಮತ್ತು ಮೀನ ರಾಶಿಯವರಿಗೆ ಒಳ್ಳೆಯ ಚಂದ್ರಬಲ ಅದ. ಚಂದ್ರ ಅಷ್ಟಮ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಚಂದ್ರ ಇದ್ದಾಗ ನಾವು ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ. ಅದಕ್ಕಾಗಿ ಅಷ್ಟೇ ಅಲ್ಲ, ಮಾನಸಿಕ ಕೂಡ ಕಿರಿಕಿರಿ ಅನ್ನಿಸ್ತದೆ ಚಂದ್ರ ಅಷ್ಟಮಕ್ಕೆ ಬಂದಾಗ. ನಾಳೆ ಅಷ್ಟಮಕ್ಕೆ ಬಂದಂಥ ರಾಶಿ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾವ್ಯಾವ ನಕ್ಷತ್ರಕ್ಕೆ ಅಂತ ಹೇಳ್ತೇನೆ ನೋಡ್ರಿ. ಅಷ್ಟಮ ಚಂದ್ರ ಇರೋದು ಧನಿಷ್ಠ ಕೊನೆಯ 2 ಪಾದಕ್ಕೆ, ಮತ್ತು ಶತಭಿಷ ನಕ್ಷತ್ರ 3 ಪಾದ, ಪೂರ್ವಭಾದ್ರಪದ 4 ಪಾದಗಳು ಈ ಕುಂಭರಾಶಿಗೆ ಸಂಬಂಧಪಟ್ಟಂಥ ಈ 3 ನಕ್ಷತ್ರಗಳಿಗೂ ಏನಿರ್ತದೆ ನಾಳೆ ಚಂದ್ರ ಅಷ್ಟಮ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ತಾರಾಬಲ ಇರುವಂಥ ನಕ್ಷತ್ರಗಳನ್ನು ಹೇಳ್ತೀನಿ. ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಪೂರ್ವ ಭಾದ್ರಪದ, ಶತಭಿಷ ಮತ್ತು ರೇವತಿ ನಕ್ಷತ್ರ. ಈ ನಕ್ಷತ್ರಗಳಿಗೆ ನಾಳೆ ದಿವಸ ತಾರಾಬಲ ಅದ. ಆದರೆ ಅಷ್ಟಮದಲ್ಲಿ ಕೆಲವೊಂದು ನಕ್ಷತ್ರಗಳಿಗೆ ಚಂದ್ರಬಲ ಇರೋದಿಲ್ಲ. ಈ ರೀತಿಯಾಗಿ ಪೂರ್ಣ ವಿವರವಾಗಿ ಪಂಚಾಂಗದ ವಿಷಯಗಳನ್ನ ತಿಳಿಸ್ಕೊಟ್ಟಿನಿ. ಮುಂದೆ ನಿರ್ಜಲ ಏಕಾದಶಿ ಪೂರ್ಣ ವಿವರವಾಗಿ ಯಾವ ರೀತಿ ನಿರ್ಜಲ ಏಕಾದಶಿ ಆಚರಣೆಯನ್ನು ಮಾಡಬೇಕು, ಏನೇನು ವಿಶೇಷತೆ ಅದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.